ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ಭಾರತವನ್ನು ಅವಮಾನಿಸಿದ್ದಾರೆ, ಅಪಹಾಸ್ಯ ಮಾಡಿದ್ದಾರೆ. ಅದು ಅಂತಿಂತಹ ಅವಮಾನ ಅಪಹಾಸ್ಯ ಅಲ್ಲ, ಅವರು ಮೋದಿಗೆ ಮಾಡಿದ್ದಲ್ಲ, ಪೂರ್ತಿ ಭಾರತೀಯರಿಗೆ ಮಾಡಿದ ಅವಮಾನ. ಅವ್ರು ಹೇಳ್ತಾ ಇರೋದು ಭಾರತೀಯರು ಒಳ್ಳೆಯ ನಟರು, ಅವರಿಗೆ ನಾವು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಅಂತ ಹೇಳಿದ್ವಿ, ಅವರು ನಿಲ್ಲಿಸಿದರು. ಈಗ ಖರೀದಿಸಿ ಅಂತ ಹೇಳ್ತಾ ಇದ್ದೇವೆ, ಅವರು ಖರೀದಿಸ್ತಾ ಇದ್ದಾರೆ ಅಂತ. ಇದು ಹೇಗಿದೆ ಅಂದರೆ, ಭಾರತ ನಮ್ಮ ಬೆರಳ ತುದಿಯಲ್ಲಿದೆ, ನಾವು ಹೇಳುವುದಂತೆ ಕೇಳ್ತಾ ಇದೆ, ನಾವು ಕೂತ್ಕೊಳ್ಳಿ ಅಂದರೆ ಕೂರ್ತಾರೆ, ಏಳಿ ಅಂದರೆ ಎದ್ದು ನಿಲ್ತಾರೆ. ಇಂತಹ ಹೀನಾಯ ಸ್ಥಿತಿಗೆ ಭಾರತವನ್ನು ತಂದು ನಿಲ್ಲಿಸಿದವರು ಯಾರು? ನಮ್ಮ ಪ್ರಧಾನಿ ನರೇಂದ್ರ ಮೋದಿ. The Indians had been very good actors. We had asked them to stop buying sanctioned Russian oil this fall. They did. They were going to substitute it with U.S. oil. But to ease the temporary gap of oil around the world, we have given them permission to accept the Russian oil. We may unsanction other Russian oil. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. 2 ವರ್ಷಗಳ ಹಿಂದಿನವರೆಗೆ ಮೋದಿ ಭಕ್ತರು ಹೇಳ್ತಾ ಇದ್ರು, ವಿದೇಶವೊಮ್ಮೆ ಭಾರತ್ ಕಾ ಡಂಕಾ ಬಜ್ ರಹಾ ಹೈ ಅಂತ. ಹೌದು, ಈಗ ಇತ್ತೀಚಿನ 1 ವರ್ಷದಲ್ಲಿ ಹಾಗೆ ಯಡಿಯೂರಪ್ಪಿಸಿ ಹೇಳುವವರು ಯಾರೂ ಕಾಣ್ತಾ ಇಲ್ಲ. ಅವರು ಬಾಯಿ ಮುಚ್ಕೊಂಡಿರಲಿ. ಆದರೆ ನಮ್ಮ ಸ್ಥಿತಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ವ್ಯಂಗ್ಯಗಳನ್ನು ಆಡಲಾಗ್ತಾ ಇದೆ. ಅದರಲ್ಲಿ ಒಂದು ಹೀಗಿದೆ: ಪ್ರಧಾನಿಯವರ ಅನುಯಾಯಿಗಳ ಪಾಡು ನೋಡುವುದೇ ಆನಂದ. ಇಂತಹ ಜೋಕರ್ ಸ್ಥಿತಿ ಯಾವ ನಾಯಕನ ಅನುಯಾಯಿಗಳಿಗೂ ಬರಲಿಕ್ಕಿಲ್ಲ. ಹೀಗೆಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಬರೀತಿದ್ದಾರೆ. ಆದರೆ ಅವರ ಅನುಯಾಯಿಗಳ ಪಾಡು ಏನು ಬೇಕಾದರೂ ಆಗಲಿ, ನಾವು ಭಾರತೀಯರನ್ನು ಅಮೇರಿಕ ಸಾಮೂಹಿಕವಾಗಿ ಅವಮಾನಿಸ್ತಿದೆಯಲ್ಲ, ಅದಕ್ಕೇನು ಹೇಳೋದು? ಭಾರತದ ವಹಿವಾಟನ್ನು ಟ್ರಂಪ್ ನಿರ್ಧರಿಸುವುದು ಅಂದರೆ ಮೋದಿ ಸರ್ಕಾರವನ್ನು ಜಾಗತಿಕ ಮಟ್ಟದಲ್ಲಿ ಅಪಹಾಸ್ಯಕ್ಕೆ ಈಡು ಮಾಡಿದಂತೆ ಅಲ್ವೇ? ಇದು ಭಾರತೀಯರ ಅವಮಾನ ಅಲ್ವೇ? ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ನಡುವಿನ ಯುದ್ಧ ಇದು ಪಶ್ಚಿಮ ಏಷ್ಯಾವನ್ನೇ ಬಹಳ ಉದ್ವಿಗ್ನ ಸ್ಥಿತಿಗೆ ದೊಡ್ಡಿದೆ. ಅಂದರೆ ತೈಲ ಮಾರುಕಟ್ಟೆ ಅಸ್ತವ್ಯಸ್ತಗೊಂಡಿದೆ. ಇದರ ನಡುವೆ ಭಾರತ ರಷ್ಯಾದಿಂದ 1 ತಿಂಗಳವರೆಗೆ ತೈಲ ಖರೀದಿ ಮಾಡಬಹುದು ಅಂತ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮ್ಮತಿ ನೀಡಿದ್ದಾರೆ. ಭಾರತವು ರಷ್ಯಾದಿಂದ ತೈಲ ಖರೀದಿಸುತ್ತಿದ್ದಕ್ಕಾಗಿ ಈ ಟ್ರಂಪ್ ಭಾರತಕ್ಕೆ 25% ದಂಡನಾತ್ಮಕ ಸುಂಕ ಹೇರಿದರು. ಆದಾಗ್ಯೂ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಾನೇ ಇತ್ತು. ಎಪ್ಸ್ಟೀನ್ ಫೈಲ್ ಬಂದ ಬಳಿಕ ಭಾರತದ ನಿಲುವು ಮತ್ತು ನಿರ್ಧಾರಗಳು ಬದಲಾಗ್ತವೆ. ಅವುಗಳೆಲ್ಲವನ್ನು ಅಂದರೆ ಭಾರತದ ನಿರ್ಧಾರಗಳನ್ನು ಅಮೇರಿಕಾದಲ್ಲಿರುವ ಟ್ರಂಪ್ ತಗೊಳ್ತಾ ಇದ್ದಾರೆ. ಟ್ರಂಪ್ ಹೇಳಿದಂತೆ ಮೋದಿ ಕೇಳ್ತಾ ಇದ್ದಾರೆ. ಟ್ರಂಪ್ ಹೇಳಿದಂತೆ ಭಾರತದ ನೀತಿ ನಡೀತಾ ಇದೆ ಅಂತ ಆರೋಪ ಇದೆ. ಅದಕ್ಕೆ ಪೂರಕ ಅಂತ ಹೇಳುವಂತೆ ಎಪ್ಸ್ಟೀನ್ ಫೈಲ್ನಲ್ಲಿ ಮೋದಿಯವರ 2017ರ ಇಸ್ರೇಲ್ ಭೇಟಿ ಸೇರಿದಂತೆ ನಾನಾ ವಿಚಾರಗಳಿವೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ಮೋದಿಜಿ ಟ್ರಂಪ್ಗೆ ಹೆದರ್ತಾ ಇದ್ದಾರೆ ಅಂತ ಆರೋಪ ಇದೆ. ಅದು ಹಾಗಲ್ಲ, ಅವ್ರು ಹೇಳ್ತಾ ಇರೋದು ಸುಳ್ಳು, ಇದು ಹೀಗೆ ಅಂತ ಮೋದಿ ಹೇಳಬೇಕಾಗಿತ್ತು. ಆದರೆ ಈವರೆಗೆ ಅವರಿಂದ ಈ ಆರೋಪಕ್ಕೆ ಪ್ರತಿಕ್ರಿಯೆಗಳು ಬಂದಿಲ್ಲ. ಅಂದರೆ ಎಲ್ಲರೂ ನಿರೀಕ್ಷಿಸ್ತಾ ಇರೋದು ಇದನ್ನೇ. ಯಾಕೆ ಮೋದಿಜಿಯವರು ಈವರೆಗೆ ತಮ್ಮ ಪ್ರತಿಕ್ರಿಯೆ ಕೊಟ್ಟಿಲ್ಲ? ಅವರು ಕೊಡದೇ ಇದ್ದರೂ ಪರವಾಗಿಲ್ಲ, ಅವರ ಪರವಾಗಿ ಹೇಳುವವರು ನಮಗೆ ಸಿಗ್ತಾ ಇಲ್ಲ. ಭಾರತವು ಅಮೇರಿಕ ಹೇಳಿದಂತೆ ಕೇಳುತ್ತಿರುವುದನ್ನೇ ಅಪಹಾಸ್ಯ ಮಾಡಿರುವ ಅಮೇರಿಕಾದ ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ರಷ್ಯಾದ ತೈಲವನ್ನು ನಮ್ಮ ಮಿತ್ರ ರಾಷ್ಟ್ರವಾದ ಭಾರತ ಖರೀದಿಸಲು ಅಮೇರಿಕಾದ ಹಣಕಾಸು ಇಲಾಖೆ ನಿನ್ನೆ ಒಪ್ಪಿಗೆ ಕೊಟ್ಟಿದೆ. ಭಾರತೀಯರು ಬಹಳ ಒಳ್ಳೆಯ ನಟರು, ರಷ್ಯಾದ ತೈಲ ಖರೀದಿಸುವುದನ್ನು ನಿಲ್ಲಿಸುವಂತೆ ನಾವು ಅವರಿಗೆ ಹೇಳಿದ್ದೆವು. ಅವರು ಹಾಗೆಯೇ ಮಾಡಿದರು. ಅವರು ಅದರ ಬದಲಿಗೆ ಅಮೇರಿಕಾದ ತೈಲವನ್ನು ಬಳಸಲಿದ್ದರು. ಆದರೆ ವಿಶ್ವದಾದ್ಯಂತ ಉಂಟಾಗಿರುವ ತೈಲದ ತಾತ್ಕಾಲಿಕ ಕೊರತೆಯನ್ನು ನೀಗಿಸಲು ರಷ್ಯಾದ ತೈಲ ಖರೀದಿಸಲು ನಾವು ಅವರಿಗೆ ಅನುಮತಿ ನೀಡಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಅದು ಹಾಗಲ್ಲ ಎಂದು ಹೇಳಿ ಅಮೇರಿಕಾದ ಬಾಯಿ ಮುಚ್ಚಿಸುವ ಎದೆಗಾರಿಕೆಯನ್ನು ನಮ್ಮ ಆಡಳಿತಗಾರರು ತೋರಿಸದೇ ಇರುವುದು ಅವರ ಬಳಿ ನಮ್ಮದು ಏನೋ ಇದೆ ಎಂಬ ಶಂಕೆಯನ್ನು ಬಲಪಡಿಸ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.